ವಿಜಯನಗರ ಲಾಕಪ್ ಡೆತ್ ಪ್ರಕರಣ ಸಿಐಡಿಗೆ. ಪೊಲೀಸ್ ಕಸ್ಟಡಿ ಡೆತ್ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್. ನನ್ನ ಗಂಡ ಎಷ್ಟು ಅಲಾಲ ಅಂತಿರ್ಬೋದು ಸರ್. ನನ್ನ ಗಂಡನ ಅದೇ ಸ್ಟೇಷನ್ ಅಲ್ಲಿ ಡೆತ್ ಮಾಡಿಬಿಟ್ರಲ್ಲ. ಹೆಂಡತಿ ಜೊತೆ ಜಗಳ ಮಾಡಿದ್ದಕ್ಕೆ ಗಂಡನ ವಿರುದ್ಧ ಪೊಲೀಸರಿಗೆ ದೂರನ್ನ ನೀಡಿದ್ಲು ಕಣ್ರಿ. ಆದ್ರೆ ಕುಡಕ ಗಂಡನಿಂದ ಪೊಲೀಸರು ಬುದ್ಧಿವಾದ ಹೇಳೋ ಬದಲು ಸ್ಟೇಷನ್ ನಲ್ಲೇ ಕೊಂದ್ಬಿಟ್ಟಿದ್ರು ನೋಡಿ. ಆದ್ರೆ ಈ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಸದ್ಯ ಈ ಪ್ರಕರಣದಲ್ಲಿ ಸಿಐಡಿ ಎಂಟ್ರಿ ಬೇರೆಯಾಗಿದೆ. ಹೌದು, ವಿಜಯನಗರದ ಹಗರಿಬೊಮ್ಮನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಕಸ್ಟೋಡಿಯಲ್ ಡೆತ್ ಆಗಿತ್ತು. ಇದೇ ಗ್ರಾಮದ ಶೈನಾಜ್ ಅನ್ನೋ ಮಹಿಳೆ ಗಂಡ ಖಲೀಲ್ ವಿರುದ್ಧ ದೂರನ್ನ ಕೊಟ್ಟಿದ್ಲು ನೋಡಿ. ತನ್ನ ಗಂಡ ಕುಡಿದು ಹಿಂಸೆ ಕೊಡ್ತಾನೆಂದು ದೂರು ಕೊಟ್ಟು ಬಂದಿದ್ಲು. ಅದೇ ದಿನ ಸಂಜೆ ಪೊಲೀಸರು ಬಂದು ಖಲೀಲನನ್ನ ಠಾಣೆಗೆ ಕರ್ಕೊಂಡು ಹೋಗಿ ಹೆಂಡತಿ ಶೈನಾಜ್ ಮುಂದೆ ಮನಸೋ ಇಚ್ಛೆ ಥಳಿಸಿದ್ರು ನೋಡಿ. ಪತ್ನಿ ಕೂಡ ಪೊಲೀಸರು ಬುದ್ಧಿವಾದ ಹೇಳ್ತಿರ್ಬೇಕು ಅಂತ ಸುಮ್ನೆ ಪೊಲೀಸ್ ಕಾಂಪೌಂಡ್ ಒಳಗೆ ನಿಂತ್ಕೊಂಡ್ಬಿಟ್ಟಿದ್ಲು. ಆದ್ರೆ ಗಂಡ ಜೋರಾಗಿ ಕೂಗಿಕೊಂಡ ಸದ್ದು ಕೇಳಿಸಿದ್ರು ಪತ್ನಿ ಸುಮ್ನೆ ನಿಂತಿದ್ಲು ಅಂತ ಸ್ವತಃ ಶೈನಾಜ್ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿದ್ದಾಳೆ. ಅವ್ನ್ ನನ್ ಗಂಡ ಕುಡುಗನೇ ಇರ್ಬೋದು, ಕುಡಿಬಹುದು, ಅವನಿಗೆ ಹೆಂಡ್ರು ಮಕ್ಳು ಅನ್ನೋದು ಅವ್ನ ಮನಸ್ಸಲ್ಲಿ ಇರುತ್ತೆ. ಆ ಸಮಯದಲ್ಲಿ ಒಂದಿಟ್ಟು ಇಟ್ಕೊಂಡ್ಲಿಲ್ಲಲ್ಲ ಅವ್ರು ಅನ್ನೋದೊಂದು ಬೇಜಾರು ತುಂಬಾ ಬಂದಿದೆ ಸರ್. ಅದಕ್ಕೂ ಬೇಜಾರಾದ್ರೆ ನನ್ ಗಂಡನ ಅದೇ ಸ್ಟೇಷನ್ ಅಲ್ಲಿ ಡೆತ್ ಮಾಡ್ಬಿಟ್ರಲ್ಲ. ಆ ಸತ್ತಿರೋ ಬಾಡಿನ ಸುಮ್ಕೆ ಮೇಲೆ ನೋಟಕ್ಕೆ ಟಾಟಾಸಿಗೆ ಹಾಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ ಯಾಕೆ ಕರ್ಕೊಂಡು ಹೋಗ್ಬೇಕು ಇವನು? ಅದು ನನಗೆ ನೋವಿರೋದು. ನನ್ ಗಂಡ ಎಷ್ಟು ಅಲಾಲ ಅಂದಿರ್ಬೋದು ಸರ್. ಪೊಲೀಸರು ಹೊಡೆದ ಏಟಿಗೆ ಖಲೀಲ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಆತನನ್ನ ಗೂಡ್ಸ್ ವಾಹನದಲ್ಲಿ ತಂದು ಮನೆಯ ಮುಂದೆ ಪೊಲೀಸರು ಇಳಿಸಿ ಹೋಗ್ಬಿಟ್ಟಿದ್ರು. ಗಂಡನ ಸಾವಿಗೆ ನ್ಯಾಯ ಬೇಕಂತ ಹೆಂಡತಿ ಶೈನಾಜ್ ಪೊಲೀಸರ ವಿರುದ್ಧವೇ ದೂರು ಕೊಟ್ಟಿರ್ತಾಳೆ. ಇದನ್ನ ಗಂಭೀರವಾಗಿ ತೆಗೆದುಕೊಂಡ ಎಸ್ಪಿ ಜಾನ್ವಿ ಇಬ್ರು ಪೊಲೀಸ್ ಪೇದೆಗಳಾದ ರಾಘವೇಂದ್ರ ಮತ್ತು ಪಿಸಿ ವೆಂಕಟೇಶ್ನನ್ನ ಅಮಾನತು ಮಾಡಿದ್ರು. ಸಿಐಡಿ ಎಂಟ್ರಿಯಿಂದ ಪ್ರಕರಣಕ್ಕೆ ಹೊಸ ತಿರುವು. ಸದ್ಯ ಈ ಪ್ರಕರಣದಲ್ಲಿ ಸಿಐಡಿ ಎಂಟ್ರಿಯಾಗಿದೆ. ಲಾಕಪ್ ಡೆತ್ ಆಗೋದಕ್ಕೆ ಹೇಗೆ ಸಾಧ್ಯ ಎಂಬ ತನಿಖೆ ಕೈಗೊಂಡಿದ್ದಾರೆ. ಇದರಲ್ಲಿ ಸಿಐಡಿ ಡಿವೈಎಸ್ಪಿ ಗೋಪಾಲ್ ಕೃಷ್ಣ ನೇತೃತ್ವದಲ್ಲಿ 3 ಜನ ಅಧಿಕಾರಿ ಹಾಗೂ 2 ಸಿಬ್ಬಂದಿಗಳು ಆ ದಿನ ಪೊಲೀಸ್ ಠಾಣೆಯಲ್ಲಿ ಏನು ನಡೆಯಿತು ಅಂತ ತನಿಖೆ ಮಾಡ್ತಾ ಇದ್ದಾರೆ. ಖಲೀಲ ಸಾವಿಗೆ ನಿಜವಾಗಿಯೂ ಪೀಡ್ಸ್ನೇ ಕಾರಣನ ಅಥವಾ ಇದರ ಹಿಂದೆ ಪೊಲೀಸರ ಏಟಿನಿಂದಲೇ ಸತ್ತಿದ್ನ? ಆದ್ರೆ ಚಿಕ್ಕದಾಗಿ ಬುದ್ಧಿ ಹೇಳಿ ಕಳಿಸುವ ಪ್ರಕರಣದಲ್ಲಿ ಖಲೀಲನಿಗೆ ಸಾಯೋ ಹಾಗೆ ಹೊಡೆದಿದ್ದು ಯಾಕೆ? ಪೊಲೀಸರ ಹಿಂದೆ ಬೇರೆಯವರ ಕೈವಾಡ ಇತ್ತ? ಎಲ್ಲ ಆಯಾಮಗಳಿಂದ ತನಿಖೆ ಮಾಡ್ಲಾಗ್ತಾ ಇದೆ. ಕೊಲೆಗಾರ ಯಾರು ಅನ್ನೋದು ಸದ್ಯದರಲ್ಲೇ ತಿಳಿದು ಬರಲಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.